ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಈ ವಿಡಿಯೋ ಮಾಡ್ಬೇಕಾದ್ರೆ ಅನುಭವ ಆಗಿದ್ದು ಅಂತಂದರೆ, ನಾವು ಹೆಂಗೆ ಇದ್ದರೂ ಯಾವ ಥರ ವೀಡಿಯೋಸ್ ಮಾಡ್ತಾಯಿದ್ರು ಎಲ್ಲದಕ್ಕೂ ಸರ್ಕ್ಯಾಸ್ಟಿಸಮು ಮತ್ತು ಕ್ರಿಟಿಸೈಸು ಟಾಂಟ್ಸು ಎಲ್ಲ ಸ್ಟಾರ್ಟ್ ಆಗೋದು ಸುಮ್ಮನೆ ನಮ್ಮ ಹೆಸ್ರಿಗೆ ನಮ್ಮವರು ಅಂತ ಇರ್ತಾರಲ್ಲ ಅವರಿಂದಷ್ಟೇ. ಸೊ ಯಾರು ಕೂಡ ಅಂದರೆ ಕೆಲವರು ಹೇಳ್ತಾರೆ ಈ ಥರ ವೀಡಿಯೋಸ್ ಮಾಡಿದ್ರೆ ಈ ಥರ ಮಾಡು ಅಂತ ಗೈಡ್ಲೈನ್ಸ್ ಕೊಡ್ತಾರೆ, ಲೈಕ್ ಎನ್ಕರೇಜ್ ಮಾಡ್ತಾರೆ. ಸೊ ಅದೆಲ್ಲ ಯಾರು ಕೆಲವೊಂದು ಇದರಲ್ಲೇ ಎಕ್ಸ್ಪೆಕ್ಟೇಷನ್ನೇ ಮಾಡ್ಕೋಬಾರ್ದು. ಒಂದಂತೂ ನಿಜ, ನಾನು ಯಾರಿಗೂ ಕೂಡ ಸೊಪ್ಪಂತೂ ಹಾಕೋಕ್ಕೆ ಹೋಗೋದೇ ಇಲ್ಲ. ಯಾಕಂತಂದರೆ ಈ ಯಾವುದೇ ಒಂದು ವೀಡಿಯೋಸ್ ಮಾಡೋದು ಅಷ್ಟು ಈಸಿ ಅಲ್ಲ. ಫಾರ್ ಎಕ್ಸಾಂಪಲ್ ನಾವು ಕಲ್ತಿರೋದನ್ನ ಆ್ಯಕ್ಚುಲಿ ನಾವು ಕಲ್ತಿರೋದು ಫುಲ್ ಎಲ್ಲನೂ ಕಲಿಸಿರಲ್ಲ. ಲೈಕ್ ಎಲ್ಲರೂ ಥಿಯರಿ ಮಾತ್ರ ಕಲಿಸಿರ್ತಾರೆ, ಪ್ರಾಕ್ಟಿಕಲ್ಲಾಗೂ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರ್ತಾರೆ ಅಷ್ಟೇ. ಫುಲ್ಲು ಡೀಟೇಲಾಗಿ ಯಾರೂ ಕೂಡ ಕಲಿಸೋದಿಲ್ಲ, ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಕಲ್ತ್ಕೋಬೇಕು. ಇದು ಫಾರ್ ಎಕ್ಸಾಂಪಲ್ ಇದೆಲ್ಲ ಫೀಲ್ಡಿಗೂ ಅಪ್ಲಿಕಬಲ್ ಆಗುತ್ತೆ. ಸೊ ನಾವು ಅಲ್ಲಿ ಕಲ್ತಿರೋದನ್ನ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಎಲ್ಲನೂ ಕೂಡ ಅಟ್ಟ ಫ್ಲಾಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಬಿಟ್ಟು ನಾವು ಕಲಿತು ಸರ್ಟಿಫಿಕೇಟ್ ತೊಗೊಂಡಿದ್ದೀವಿ ಅಂತಂದರೆ ಕೆಲಸ ಚೆನ್ನಾಗಿರೋದಿಲ್ಲ. ಕೆಲಸನ ಯಾವುದೇ ಆಗಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮಗೆ ಇದಾಗುತ್ತೆ. ಸೊ ಅದಕ್ಕೋಸ್ಕರ ನನಗೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಫ್ರೀ ಟೈಮಲ್ಲಿ ಈ ಥರ ಕ್ರಿಯೇಟ್ ಮಾಡಿ ವೀಡಿಯೋಸ್ನ ಮಾಡ್ಕೋತೀನಿ. ಇದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸುಮ್ಮನೆ ತಮಾಷೆ ಅಲ್ಲ, ಒಂದು ವೀಡಿಯೋಸ್ಗೆ ಎಡಿಟಿಂಗು ಅದು ಎಲ್ಲ ತುಂಬ 1 hour 2 hours 1.5 hour ಅದು ತಗೊಳುತ್ತೆ. ಎಸ್ಪೆಷಲಿ ಲಾಂಗ್ ವೀಡಿಯೋಸ್ಗೆ ಅದಕ್ಕೆ ಥಂಬ್ನೈಲ್ ಮತ್ತು ವೀಡಿಯೋ ಮೇಕಿಂಗ್ ಮಾಡೋದು, ಶೂಟ್ ಮಾಡೋದಕ್ಕೆಲ್ಲ ನಿಜವಾಗ್ಲೂ ಟೈಮ್ ತಗೊಳುತ್ತೆ. ನಾನು ಇದನ್ನು ಸ್ಯಾಟರ್ಡೆ ಮಾಡಿಟ್ಕೊಂಡೆ, ಬಟ್ ಅಪ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಅಪ್ಲೋಡ್ ಮಾಡೋದಕ್ಕೆ ಅಂದರೆ ಎಡಿಟ್ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30 ಆಯಿತು. ಮತ್ತು ಸ್ಯಾಟರ್ಡೆ ಎಲ್ಲ ಹೋಗ್ಬೇಕಾಯ್ತು, ಅಲ್ಲಿಗೆ ಹೋಗಿ ಬಂದ್ವಿ. ಅದನ್ನು ಮುಂದಿನ ವೀಡಿಯೋದಲ್ಲಿ ಏನು ಅಂತ ಎಲ್ಲ ಹೇಳ್ತೀನಿ. ಮುಂದಿನ ವೀಡಿಯೋಸ್ ಅಂತಂದರೆ ಇಟ್ ಟೇಕ್ಸ್ ಟೈಮ್ಸ್ 4-5 months ಆದಮೇಲೆ. ಫಸ್ಟು ನಾನು ಈ ಥರ ಹಾಕ್ಕೊಂಡೆ, ಯಾಕಂತಂದರೆ ನನಗೆ ಒಂದು ಪ್ಲ್ಯಾನ್ ಇತ್ತು. ಅಂದರೆ ಈ ಥರ ಎಲ್ಲ ಲೈಕ್ ನೋಡಿ ಈ ಥರ ಹೇರ್ ಸ್ಟೈಲ್ ಮಾಡಿಕೊಂಡು ಆಮೇಲಿಂದ ಡಬಲ್ ಟ್ವಿಸ್ಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಲೈಕ್ ನಮ್ಮ ರಿಬ್ಬನ್ ಕಾಣ್ತಲೇ ಇರೋ ಥರ ಕೂದಲಲ್ಲೇ ನಾವು ಟೈ ಮಾಡಿರೋ ಥರ ಕಾಣಿಸ್ಲಿ ಅಂತ. ಬಟ್ ನಾನು ಫ್ರಂಟ್ ಹೇರ್ ಕಟ್ ಮಾಡಿದ್ನಲ್ಲ, ಅದು ಲೈಕ್ ಹಿಂದೆ ಬ್ಯಾಕು ಕೂದಲಿಗೆಲ್ಲ ಹೋಗೋಷ್ಟು ಬೆಳೆದಿಲ್ಲ ಇನ್ನೂ. ನಾನು ಕಟ್ ಮಾಡಿ ಸ್ವಲ್ಪ ಜಾಸ್ತಿ ದಿವಸನೇ ಆಯಿತು, ಬಟ್ ತುಂಬ ಕಡಿಮೆ ಕಟ್ ಮಾಡಿದೆ. ಅದನ್ನು ನಾವು ಲೈಕ್ ಡಬಲ್ ಟ್ವಿಸ್ಟ್ ಮಾಡ್ತೀವಿ ಅಂತಂದರೆ ಒಂದು 6 ಬೆಳ್ಳಷ್ಟು ತೊಗೋಬೇಕು, ಅದನ್ನು ಹೇಳೋದೆ. ಮತ್ತು ನೀವು ಬೈತಾರೆ ತೆಗೆದ್ಮೇಲೆ 6 ಬೆಳ್ಳಷ್ಟು ತೊಗೊಂಡ್ರೆ ಡಬಲ್ ಟ್ವಿಸ್ಟು ದೊಡ್ಡದಾಗಿ ಬರುತ್ತೆ. ಇಲ್ಲ ಅಂತಾರೆ ನಾನು ತುಂಬ ಇಯರ್ ಟು ಇಯರ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಕಡಿಮೆ ಕಾಣಿಸುತ್ತೆ. ಸೊ ನೀವು 6 ಲೇಯರ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಇನ್ ಕೇಸ್ ಸಿಂಗಲ್ ಟ್ವಿಸ್ಟ್ ಅಂತಂದರೆ 4 ತೊಗೊಂಡ್ರೆ ಸಾಕು, ಇಯರ್ ಟು ಇಯರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ನೀವು ಮಲ್ಲಿಗೆ ಹೂವು ಅಥವಾ ನಾರ್ಮಲ್ ಹೂವು ಬರುತ್ತಲ್ಲ, ಲೈಕ್ ಶೋ ಪೀಸ್ ಥರ, ಅದು ಒಂಥರ ನೋಡಿದ್ದೀರ ಚಿಕ್ಕ ಚಿಕ್ಕ ಹೂವು ಮತ್ತು ಚಿಕ್ಕ ಬಟನ್ಸ್ ಎಲ್ಲ ಬರುತ್ತಲ್ಲ, ಆ ಥರದಲ್ಲೆಲ್ಲ ನೀವು ಹೇರ್ ಡಿಸೈನ್ಸ್ ಮಾಡಿಕೊಂಡು ಹಾಕೋಬಿಟ್ರೆ ನಾವು ಫ್ರೆಶ್ ಹೂವಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನೋಡಿ ಆಮೇಲಿಂದ ಇಯರ್ ಟು ಇಯರ್ ಡಿವೈಡ್ ಆದಮೇಲೆ ಮತ್ತೆ ಅದರಲ್ಲಿ 2 ಪಾರ್ಟಿಷನ್ ಮಾಡಬೇಕು. ಪಾರ್ಟಿಷನ್ ಮಾಡಿದ್ದಾದಮೇಲೆ 2 ಪಾರ್ಟಿಷನ್ ಮಾಡಿದಾದಮೇಲೆ ಇನ್ನೊಂದರಲ್ಲಿ 1 ಪಾರ್ಟಿಷನ್ ಮಾಡಿರ್ತೀನಲ್ಲ, ನಾನು ಬ್ಯಾಕಿಂದ ಎಣಿತಿದ್ದೀನಿ. ಯಾಕಂತಂದರೆ ಫ್ರಂಟ್ ಎಂಡ್ ಬ್ಯಾಕ್ ಎಣಿಯೋದಕ್ಕೆ ಸ್ವಲ್ಪ ನನಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಬ್ಯಾಕಿಂದನೇ ಇದು ಮಾಡಿಕೊಂಡು ಆಮೇಲೆ ಇದು ಮಾಡ್ಕೊಳ್ಳೋ ಅಂತಾರೆ. ಫಸ್ಟು ಅದು ಕೂದಲು ಟೈ ಮಾಡಲಿಲ್ಲ ಅಂತಂದರೆ, ಏನಾದರೂ ರಿಬ್ಬನ್ನು ಏನಾದರೂ ಹಾಕಲಿಲ್ಲ ಅಂತಂದರೆ, ಲೈಕ್ ನಾವು ಈ ಥರ ಟ್ವಿಸ್ಟ್ ಮಾಡ್ಬೇಕಾದ್ರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಮತ್ತು ಕ್ಲಮ್ಸಿನೆಸ್ ಎಲ್ಲ ಆಗುತ್ತೆ, ಕೂಲೆಲ್ಲ ಸಿಗಾಕೊಂಡು ಮತ್ತು ಅದೆಲ್ಲ ನೀಟಾಗಿ ಬರೋದಿಲ್ಲ ಅಂತ ಹೇಳಿ ಈ ಥರ ಡಿವೈಡ್ ಮಾಡಿದಾದಮೇಲೆ ಯಾವುದೋ ಕೂದಲು ಮಿಸ್ ಆಗಬಾರ್ದು ಅಂತ. ಬಟ್ ಒಂದು ಟೈಮ್ ಆಮೇಲೆ ಮತ್ತೆ ಒಂದು ಸಿಂಗಲಾಗಿ ಡಿವೈಡ್ ಮಾಡಿಕೊಂಡು ಈ ಥರ ಸುತ್ಕೋಬೇಕು. ಆಮೇಲಿಂದ ಒಂದೊಂದು ಎಳೆನೇ ತೊಗೊಂಡು
ಈ ಥರ ಟ್ವಿಸ್ಟ್ ಮಾಡ್ತಾ ಬರ್ತಾ ಇರಬೇಕು. ಲೈಕ್ ನಿಮ್ಮ ಕಡೆ ಆಪೋಸಿಟಾಗಿ ಟ್ವಿಸ್ಟ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಟ್ವಿಸ್ಟ್ ಮಾಡೋದಕ್ಕಿಂತ ಅದು ಎಳ್ಳೆಯ ತೊಗೊಂಡಿರ್ತೀವಲ್ಲ ಅದೇ ಥರನೇ ಕೊನೆವರೆಗೂ ಮಾಡ್ತಾಯಿದ್ರೆ ಲೈಕ್ ಬೇಗ ಕೂದಲು ಬಿಚ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಸ್ಟ್ರೈಟ್ ಹೇರ್ ಇರೋರಿಗೆ ಗೊತ್ತಾಗುತ್ತೆ. ತುಂಬ ಲೈಕ್ ಬೇಗ ಲೂಸ್ ಆಗಿಬಿಡುತ್ತೆ. ಏನೋ ತುಂಬ ಜಾರೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನನ್ನ ಕೂದಲು ಅಷ್ಟೇ ನೀಟಾಗೆ ಇದು ಮಾಡಲಿಲ್ಲ ಅಂತಂದರೂ ನೀಟಾಗಿ ಕುತ್ಕೊಳ್ಳೋದಿಲ್ಲ, ಬೇಗ ಜಾರುತ್ತೆ. ಅದಕ್ಕೋಸ್ಕರ ನಾನು ಪಿನ್ ಹಾಕೊಂಡು ಸೆಕ್ಯೂರ್ ಮಾಡ್ಕೊಳ್ತಾ ಇರೋದು. ಬ್ಯಾಕ್ ಏರು ಅಷ್ಟು ಕಟ್ ಮಾಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಕುತ್ಕೊಂತು, ಪರವಾಗಿಲ್ಲ. ಬಟ್ ಈ ಫ್ರಂಟ್ ಏರ್ಸು ನೋಡಿ ಸ್ವಲ್ಪ ಮುಂದೆಲ್ಲ ಫ್ರಂಟ್ ಏರ್ ಕಟ್ ಮಾಡಿರೋದ್ರಿಂದ ಸೊ ಇವಾಗ ಇದರಲ್ಲೇ 2 ಡಿವಿಷನ್ ಮಾಡಿಕೊಂಡು ಪಾರ್ಟಿಷನ್ ಮಾಡಿಕೊಂಡು ಈಗ ಒಂದೊಂದು ಸಿಂಗಲ್ ಲೇಯರ್ನೇ ತೊಗೊಂಡು ಟ್ವಿಸ್ಟ್ ಮಾಡ್ತಾ ಹೋಗೋದು. ಇದು ಈಸಿ ಅನಿಸುತ್ತೆ. ಇದು ಒಂದು 22 ಮಿನಿಟ್ಸ್ ಪ್ರಾಕ್ಟೀಸ್ ಆದಮೇಲೆ ಸ್ವಲ್ಪ ಇದಾಗುತ್ತೆ. ಇದನ್ನು ಒಂದು ಸ್ವಲ್ಪ ನೀವು ಪುಲ್ ಮಾಡ್ಬೋದು. ಪುಷ್ ಅಂತೀನಿ, ಪುಲ್ ಮಾಡಿಬಿಟ್ಟು ನೀವು ಸ್ವಲ್ಪ ದೊಡ್ಡದಾಗಿ ಕೂಡ ಲೈಕ್ ಈ ಗ್ಯಾಪ್ ಎಲ್ಲ ಇಲ್ದಂಗೆ ಮಾಡ್ಬೋದು. ಬಟ್ ನನ್ನ ಕೂದಲು ಪುಲ್ ಮಾಡೋಕ್ಕೋದ್ರೆ ಅದೇ ಫ್ರಂಟ್ ಏರ್ ಈಕ್ವಲ್ ಆಗಿಲ್ವಲ್ಲ, ಫ್ರಂಟ್ ಏರ್ ಕಟ್ ಮಾಡೋದ್ರಿಂದ ತುಂಬ ಎದ್ದಾಡ್ಬಿಡುತ್ತೆ ಅಂತ ಆ ಥರ ಮಾಡಿಲ್ಲ ಅಷ್ಟೇ. ಫಾರ್ ಎಕ್ಸಾಂಪಲ್ ನೀವು ಯಾವುದಾದ್ರೂ ಜೆಲ್ಲೆಲ್ಲ ಹಾಕಿದ್ರೆ ಅದು ನೀಟಾಗಿ ಹಂಗೆ ಕೂರಿಸ್ಬೋದಾದ್ರೆ ಹಂಗೆ ಕೂರಿಸ್ಕೋಬೋದು. ಇಲ್ಲಂತಂದ್ರೆ ಏನು ಆಗ್ತಲೇ ಲೈಕ್ ಫ್ರೆಶರ್ಗೆ ಈ ಥರ ಮಾಡ್ತೀವಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಸ್ಪೆಷಲಿ ಸ್ಟ್ರೈಟ್ ಏರ್ ಇದ್ದರೆ. ನಾನೀಗ ಇಯರ್ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತಿದ್ದೀನಿ. ಈಗ ಇದೆ ಅದೇ ಥರ 2 ಡಿವಿಷನ್ ಈಕ್ವಲ್ ಮಾಡ್ಕೋಬೇಕು. ಸ್ವಲ್ಪ ನನಗೆ ಇಲ್ಲಿ ಫ್ರಂಟು ಸ್ವಲ್ಪ ಕಡಿಮೆ ಆಯಿತು ಅನಿಸ್ತು, ಅದಕ್ಕೆ ಈ ಥರ ಮಾಡಿಕೊಂಡೆ. ಅದು ತುಂಬ ಈಕ್ವಲ್ ಆಗಿಲ್ಲ, ಇಟ್ಸ್ ಫೈನ್ ಅಷ್ಟೇ. ನೋಡಿ ಈಗ ಪಿನ್ ಹಾಕ್ಕೊಂಡು ಮತ್ತು ಬ್ಯಾಕ್ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬನ್ನೂ ಹಾಕ್ಕೋಬೋದು ಮತ್ತು ಈ ಥರ ಹೇರ್ ಸ್ಟೈಲ್ ಆದರೂ ಮಾಡ್ಕೋಬೋದು. ನೋಡಿ ಈಗ ಸುತ್ತಾಕೊಂಡೆ ಇದೇ ಥರ ಹಿಂಗೆ ಆ್ಯಕ್ಚುಲಿ ಅದು ಕೆಳಗೆ ಬರಬೇಕು, ನಾನು ಹಂಗೆ ಸುತ್ತಾ ಇದ್ದೀನಿ. ಕೆಳಗೆ ಬಂದು ಸುತ್ತಿದ್ರೆ ಇನ್ನೊಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ಟ್ವಿಸ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಟ್ವಿಸ್ಟ್ ಮಾಡಿ ಪಿನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟಲ್ಲಿ ಏನು ಮಾಡಿದೆ ಅಂತಂದರೆ ಇದೆಲ್ಲ ಕೂಲು ಸೇರಿಸ್ಬಿಟ್ಟು ಬಿಚ್ಕೊಳ್ಳದೆ ಇರೋ ಥರ ಇದು ಮಾಡಿಕೊಂಡೆ. ಇದಕ್ಕೆ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಥರ ಹೇರ್ ಸ್ಟೈಲ್ ಹಾಕೊಂಡಾಗ ಯಾವ ಥರ ಹೂವು ನಾವು ಡಿಸೈನ್ ಮಾಡ್ಕೋದು ಅಂತ ಎಲ್ಲ ಕ್ರಿಯೇಟಿವ್ ತೋರಿಸ್ತೀನಿ. ನನಗೆ ಅಷ್ಟೊಂದು ಫ್ಲವರ್ಸ್ ಇತ್ತು, ಬಟ್ ಮಲ್ಲಿಗೆ ಅದೆಲ್ಲ ಇರಲಿಲ್ವಲ್ಲ, ಸೊ ಅದಕ್ಕೆ ಇಷ್ಟು ಮಾತ್ರ ತೋರಿಸ್ದೆ ಹೇರ್ ಸ್ಟೈಲು. ನೋಡಿ ಇದೇ ಥರ ಟ್ವಿಸ್ಟ್ ಮಾಡಿ ಸಿಂಗಲ್ ಟ್ವಿಸ್ಟ್ ಮಾಡಿ ತಿರುಗಿಸ್ಕೊಳ್ತಾ ಬರೋದು. ಈಗ ನೋಡಿ ಇದನ್ನೆಲ್ಲ ಮಾಡಿ ಸೆಕ್ಯೂರ್ ಮಾಡಿ ನಾನು ಒಂದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೀವು ಫ್ರೀ ಹೇರ್ಸ್ ಆದರೂ ಬಿಡ್ಬೋದು, ಇಟ್ ಡಿಪೆಂಡ್ಸ್ ಅಪಾನ್ ಯು ಅಂತಲೇ ಹೇಳ್ಬೋದು. ಇದು ಬಿಚ್ಚಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಎಲ್ಲ ಬಿಚ್ಕೊಬಿಡುತ್ತಪ್ಪ ಅಂತ. ಆಮೇಲೆ ನೋಡಿ ಎಲ್ಲ ಫ್ರೀ ಏರ್ಸ್ ಇದು ಮಾಡ್ತಾಯಿದ್ದೀನಿ, ಎಲ್ಲ ಹಾಕಿದ್ದೆಲ್ಲ ಮತ್ತೆ ಹಾಕ್ಕೋತಾ ಇದ್ದೀನಿ. ಲಾಸ್ಟಾಗಿ ಎಲ್ಲ ಸೇರಿಸಿ ಪೋನಿಟೇಲ್ ಹಾಕ್ಕೋತಾ ಇದ್ದೀನಿ.
ಸೊ ಹೇರ್ ಸ್ಟೈಲ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಈ ಥರ ಹಾಕೊಂಡು ನೀವು ಫುಲ್ ಮಾಡ್ಕೋಬೋದು. ನಾನು ಫುಲ್ ಮಾಡಿದಷ್ಟೇ. ಲೈಕ್ ಏನು ಗೊತ್ತಾ, ಸೆಲ್ಫ್ ಹೇರ್ ಸ್ಟೈಲ್ ಮಾಡ್ಕೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಬಟ್ ಬೇರೆಯವ್ರಿಗೆ ಹೇರ್ ಸ್ಟೈಲ್ ಮಾಡ್ಬೇಕಾದ್ರೆ ನಾವು ನೀಟಾಗೆ ಮೆಸರ್ಮೆಂಟ್ ತೊಗೊಂಡು ನೀಟಾಗಿ ಮಾಡ್ಬೋದು. ಬಟ್ ಸೆಲ್ಫ್ ಹೇರ್ ಸ್ಟೈಲ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂತ ಎಸ್ಪೆಷಲಿ ಈ ಥರ ಸಾಫ್ಟ್ವೇರ್ ಇದ್ದರೆ ಅಂತಂದರೂ ಅಂದರೆ ಟ್ಯಾಂಗಲ್ಸ್ ಫ್ರೀ ಇರುತ್ತೆ. ಬಟ್ಟು ಬೇಗ ಜಾರು ಹೋಗ್ತಾ ಇರುತ್ತೆ. ಡಿಸೈನ್ ಲೈಕ್ ಫ್ರೆಂಚ್ ಬ್ರೈಡ್ ಅದೆಲ್ಲ ಹಾಕ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರ ನಿಮ್ಮ ಮುಂದೆ ಕೂಡ ಯಾವುದಾದ್ರೂ ಲೈಕ್ ಪರ್ಲ್ ಅದನ್ನೆಲ್ಲ ಹಾಕೊಂಡು ಡಿಸೈನ್ ಮಾಡ್ಬೋದು. ತುಂಬ ಥರ ನಾವು ಹೇರ್ ಸ್ಟೈಲ್ಗೆ ನಾವು ಫ್ಲವರ್ನ ಮುಡಿಸ್ಕೋಬೋದು. ಡಿಪೆಂಡ್ ಅಪಾನ್ ಯುವರ್ ಕ್ರಿಯೇಟಿವಿಟಿ ಅಂತಲೇ ಹೇಳ್ಬೋದು. ಕ್ರಿಯೇಟಿವಿಟಿ ಮತ್ತು ನಿಮ್ಗೇನೇ ಅವೈಲಬಲ್ ಇರುತ್ತೋ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು. ಲೈಕ್ ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ, ಲೈಕ್ ಕನಕಾಂಬರದಲ್ಲೂ ಕೂಡ ಈ ಥರ ಮಧ್ಯದಲ್ಲಿ ಹೂವು ಸುತ್ಕೊಂಡು ಹೋಗ್ತಾಯಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಲೈಕ್ ಗುಲಾಬಿ ಕೂಡ ಇದು ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೋಬೋದು. ಇದು ಸ್ಲೀವ್ಲೆಸ್ಸು ಮತ್ತು ಇದಕ್ಕೆ ಒಂದೇ ಒಂದು ವೇಲ್ ಬಂದಿದೆ. ಲೈಕ್ ಪ್ಯಾಂಟು ವೇಲು ಎಲ್ಲ ಬಂದಿದೆ. ಇದು ತುಂಬ ವರ್ಷ ಆಗಿದೆ ತಗೊಂಡು. ಸೊ ನೋಡಿ ಈ ಥರ ಕಾಣಿಸುತ್ತೆ. ನಮ್ಮ ಮುಂಚೆ ಯಾವ ಥರ ಹೇರ್ ಸ್ಟೈಲು ಬರ್ತಾನೆ ಇರಲಿಲ್ಲ. ಹಾಕಿದ್ರೆ ಎರಡೆಳೆ ಜಡೆ ಮತ್ತು 2 ಜಡೆ ಡಿಸೈನಾಗಿ, ಅದರಲ್ಲೂ ಸಾಗರ್ ಜಡೆ ಅಂತೂ ರೇರು, ಅಲ್ಲಿ ಕಡಿಮೆನೇ ಆಗ್ತಾಯಿದ್ದು. ಮತ್ತು ಮಧ್ಯೆ ಬೈದಲ್ಲಿ ತೆಗೆದು ಸಾಗರ್ ಜಡೆ ಹಾಕೋರು, ಅದೊಂದು ಅಷ್ಟೇ. ಇನ್ನು ತುಂಬ ಕಡಿಮೆ ಹಾಕ್ಕೊಳ್ತಾ ಇದ್ದಿದ್ದು ಹೇರ್ ಸ್ಟೈಲ್ಸ್ ಎಲ್ಲ ಅಂದರೆ ಯುನೀಕಾಗಿ ಡಿಸೈನು ಒಂದೊಂದು ಅಕೇಶನ್ಗೆ ಆ ಥರ. ಸೊ ನನ್ನ ಕೂದಲು ತುಂಬ ಅಂದರೆ ಚಿಕ್ಕೋಳ ಇದ್ದಾಗಲಿಂದ ತುಂಬ ಲಾಂಗೇ ಇರ್ತಿದ್ದೆ. ಇದು ನಾನೀಗ ಸ್ವಲ್ಪ ಕಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇನ್ನು ಕಟ್ ಮಾಡೋದಿಲ್ಲ, ಆ್ಯಕ್ಚುಲಿ ಲಾಂಗೇ ಬಿಡ್ತೀನಿ. ಬಟ್ ನನ್ನ ಕೂದಲು ಫುಲ್ ಡ್ರೈ ಆಗಲಿಲ್ಲ ಅಂತಾರೆ ನನಗೆ ತುಂಬ ತಲೆನೋವು ಬರುತ್ತೆ. ನಾನು ಬ್ಲೋ ಡ್ರೈ ಎಲ್ಲ ಏನು ಮಾಡಲ್ಲ, ನ್ಯಾಚುರಲಾಗೆ ಡ್ರೈ ಮಾಡ್ಕೊಳ್ತೀನಿ. ನೋಡಿ ಈ ಥರ ಹೂವು ಕೂಡ ನೀವು ಮುಟ್ಕೋಬೋದು. ನೋಡಿ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.